ಕುಟುಂಬದ ಒಂದು ನಿಯಂತ್ರಣಕ್ಕೆ ಒಳಗಾಗಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ತನ್ನ ಒಂದು ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಳ್ತಾಳೆ, ಕುಟುಂಬದ ಒತ್ತಡಗಳು ಯಾವ ರೀತಿ ಒಬ್ಬ ಮಹಿಳೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತವೆ ಅಂತಕ್ಕಂತಹ ಒಂದು ಥೀಮನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸ್ಟೋರಿ ದ ಯೆಲ್ಲೋ ವಾಲ್ಪೇಪರ್ ಅಂತಕ್ಕಂಥದ್ದು. ಸೊ ಇದರ ಸಮರಿಯನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಈ ಸ್ಟೋರಿಯ ಸಮರಿಯನ್ನ ಅಪ್ಲೋಡ್ ಮಾಡಿ ಸರ್ ಅಂತೇಳಿ ಕೇಳ್ಕೊಳ್ತಾ ಇದ್ದೀರಾ. ತುಂಬ ಈಸಿಯಾಗಿರೋ ಲ್ಯಾಂಗ್ವೇಜಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ದ ಯೆಲ್ಲೋ ವಾಲ್ಪೇಪರ್ ಈಸ್ ಎ ಶಾರ್ಟ್ ಸ್ಟೋರಿ ರಿಟನ್ ಬೈ ಚಾರ್ಲಟ್ ಪರ್ಕಿನ್ಸ್ ಗಿಲ್ಮನ್. ಸೊ ಈ ಒಂದು ಸ್ಟೋರಿಯ ರೈಟರ್ ಯಾರಪ್ಪ ಅಂದರೆ ಚಾರ್ಲಟ್ ಪರ್ಕಿನ್ಸ್ ಅವರಾಗಿದ್ದಾರೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ವುಮೆನ್ ಹೂ ಸ್ಲೋಲಿ ಲೂಸಸ್ ಹರ್ ಮೆಂಟಲ್ ಬ್ಯಾಲೆನ್ಸ್. ಮೊದಲಿಗೆ ಹೇಳಿದಾಗೆ ತನ್ನ ಒಂದು ಮಾನಸಿಕ ಒಂದು ನೆಮ್ಮದಿ ಏನಿರುತ್ತೋ ಅದನ್ನು ಹಾಳು ಮಾಡಿಕೊಂಡು ಒಂದು ಸ್ಥಿಮಿತತೆಯನ್ನೇ ಕಳೆದುಕೊಳ್ಳತಕ್ಕಂತಹ ಒಬ್ಬ ಹೆಣ್ಣು ಮಗಳ ಕತೆ ಇದಾಗಿದೆ. ಬಿಕಾಸ್ ಶಿ ಈಸ್ ನಾಟ್ ಅಲೌಡ್ ಟು ಎಕ್ಸ್ಪ್ರೆಸ್ ಹರ್ ಸೆಲ್ಫ್ ಆರ್ ಮೇಕ್ ಹರ್ ಓನ್ ಡಿಸಿಷನ್ಸ್. ಅವಳ ಕುಟುಂಬದಲ್ಲಿ ಇವಳಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ತನ್ನತನವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯಾವುದೇ ಒಂದು ಅವಕಾಶಗಳನ್ನು ಕೂಡ ಕೊಟ್ಟಿರಲಿಲ್ಲ. ಸೊ ಇಂತಹ ಕಾರಣದಿಂದಾನೇ ತನ್ನ ಒಂದು ಮೆಂಟಲ್ ಬ್ಯಾಲೆನ್ಸನ್ನು ಇವಳು ಕಳೆದುಕೊಳ್ತಾಳೆ. The story shows the harmful effects of mental oppression and the strict control of women in the 19th century. ಸೊ ಮೊದಲಿಗೆ ಹೇಳಿದಾಗೆ ಮೆಂಟಲ್ ಅಪ್ರೆಷನ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅನೇಕ ಒತ್ತಡಗಳನ್ನು ಹೇರಿದ್ದೇ ಆದರೆ ಮತ್ತು ಸ್ಟ್ರಿಕ್ಟ್ ರೂಲ್ಗಳನ್ನು ಹೇರಿದ್ದೇ ಆದರೆ ಯಾವ ರೀತಿ ಆ ವ್ಯಕ್ತಿ ತನ್ನ ಒಂದು ಸ್ಥಿಮಿತತೆಯನ್ನು ಕಳೆದುಕೊಳ್ತಾ ಇದ್ರು ಅಂತಕ್ಕಂಥದ್ದು. ಸುಮಾರು 19ನೇ ಶತಮಾನದಲ್ಲಿ ಈ ರೀತಿಯ ಒಂದು ಘಟನೆಗಳು ಜಗತ್ತಿನಲ್ಲಿ ನಡೀತಾ ಇದ್ವು. ವುಮೆನ್ಗೆ ಸಾಕಷ್ಟು ಫ್ರೀಡಮ್ ಎಲ್ಲ ದೇಶಗಳಲ್ಲೂ ಕೂಡ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿದ್ದಂತಹ ಮಹಿಳೆಯರ ಪರಿಸ್ಥಿತಿಯನ್ನ ಇಲ್ಲಿ ನಮ್ಮ ಪೋಯೆಟ್ ಅವರು, ನಮ್ಮ ರೈಟರ್ ಅವರು ಈ ಒಂದು ಸ್ಟೋರಿಯ ಮೂಲಕ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ದ ನರೇಟರ್ ಆಫ್ ದ ಸ್ಟೋರಿ ಈಸ್ ಎ ಯಂಗ್ ಮ್ಯಾರಿಡ್ ವುಮೆನ್. ಸೊ ಈ ಒಂದು ಕಥೆಯನ್ನ ಹೇಳ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಇಲ್ಲಿ ಒಬ್ಬ ಮ್ಯಾರಿಡ್ ವುಮೆನ್ ಆಗಿದ್ದಾರೆ, ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಗಳು. ಶಿ ಈಸ್ ಸಫರಿಂಗ್ ಫ್ರಮ್ ನರ್ವಸ್ ಡಿಪ್ರೆಷನ್ ಆಫ್ಟರ್ ಚೈಲ್ಡ್ ಬರ್ತ್. ಸೊ ಅವಳು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ಒಂದು ಮಗು ಜನನ ಆಗುತ್ತೆ ಅವಳಿಗೆ. ಆ ಮಗುವಿನ ಜನನದ ನಂತರ ಒಂದು ಕಾಯಿಲೆಯಿಂದ ಅವಳು ಸಫರ್ ಆಗ್ತಾ ಇದ್ದಾಳೆ. ಹರ್ ಹಸ್ಬೆಂಡ್ ಜಾನ್ ಈಸ್ ಎ ಡಾಕ್ಟರ್. ನೋಡಿ ಎಷ್ಟೊಂದು ವಿಚಿತ್ರ ಅಂದರೆ ಆ ಹೆಣ್ಣು ಮಗಳ ಹಸ್ಬೆಂಡ್ ಜಾನ್ ಅಂತಕ್ಕಂಥವ್ನು ಏನಿದಾನೋ ಅವನೇ ಡಾಕ್ಟರ್ ಆಗಿದ್ದಾನೆ. ಹಿ ಬಿಲೀವ್ಸ್ ದ್ಯಾಟ್ ಕಂಪ್ಲೀಟ್ ರೆಸ್ಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಹರ್ ಇಲ್ನೆಸ್. ಸೊ ಅವಳ ರೋಗಕ್ಕೆ ಮದ್ದು ಯಾವುದಪ್ಪ ಅಂದರೆ ಅವಳಿಗೆ ಸಾಕಷ್ಟು ರೆಸ್ಟ್ ಕೊಡಬೇಕು, ಅದೇ ಮದ್ದು, ಅದೇ ಟ್ರೀಟ್ಮೆಂಟ್ ಅಂತ ಅವನು ಅಂದ್ಕೊಳ್ತಾನೆ. ಸೂಕ್ತವಾಗಿರ್ತಕ್ಕಂತಹ ಮೆಡಿಸಿನ್ಸ್ಗಳನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಅವನು ಇಲ್ಲಿ ಮಾಡೋದಿಲ್ಲ. ಸೊ ಹಿ ಬ್ರಿಂಗ್ಸ್ ಹರ್ ಟು ಎ ಬಿಗ್ ಓಲ್ಡ್ ಹೌಸ್ ಇನ್ ದ ಕಂಟ್ರಿ ಸೈಡ್ ಫಾರ್ ದ ಸಮ್ಮರ್. ಸೊ ಹಳ್ಳಿಯ ಕಂಟ್ರಿ ಸೈಡ್ ಅಂದರೆ ಒಂದು ಹಳ್ಳಿ ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ದೊಡ್ಡ ಮನೆ ಇರುತ್ತೆ, ಆ ಒಂದು ಮನೆಗೆ ಅವಳನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಅಂದರೆ ಆ ಮನೆಯಲ್ಲಿದ್ದರೆ ಇವಳು ನೆಮ್ಮದಿಯಾಗಿರ್ತಾಳೆ, ಇವಳ ಒಂದು ಕಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥದ್ದು ಅವನ ಒಂದು ಬಿಲೀಫ್. ಜಾನ್ ಡಿಸೈಡ್ಸ್ ಎವ್ರಿಥಿಂಗ್ ಫಾರ್ ಹರ್. ಅವಳಿಗೆ ಏನು ಬೇಕು ಏನು ಬೇಡ ಅದೆಲ್ಲವನ್ನ ಡಿಸೈಡ್ ಮಾಡ್ತಕ್ಕಂತಹ ವ್ಯಕ್ತಿ ಜಾನ್ ಆಗಿರ್ತಾನೆ. ಅಂದರೆ ಅವಳ ಇಚ್ಛೆಗಳನ್ನು ಅವಳು ಪೂರೈಸಿಕೊಳ್ಳಕ್ಕೂ ಕೂಡ ಜಾನ್ನ ಅನುಮತಿ ಬೇಕಾಗಿತ್ತು. ಆ್ಯಂಡ್ ಡಸ್ ನಾಟ್ ಟೇಕ್ ಹರ್ ಫೀಲಿಂಗ್ಸ್ ಸೀರಿಯಸ್ಲಿ. ಅವಳ ಭಾವನೆಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ ಅವನು. ಹಿ ಟ್ರೀಟ್ಸ್ ಹರ್ ಲೈಕ್ ಎ ಚೈಲ್ಡ್ ಆ್ಯಂಡ್ ಥಿಂಕ್ಸ್ ಹಿ ನೋಸ್ ವಾಟ್ ಈಸ್ ಬೆಸ್ಟ್ ಫಾರ್ ಹರ್. ಒಂದು ಚಿಕ್ಕ ಮಗುವನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಳ್ತಾನೆ. ಅಂದರೆ ಈಗ ಮಗು ಏನು ಹೇಳಿದ್ರು ಅದಕ್ಕೆ ಅರ್ಥ ಆಗೋದಿಲ್ಲ ಅಂಥೇಳಿ ನಾವೇ ಎಲ್ಲ ಡಿಸೈಡ್ ಮಾಡಿಬಿಡ್ತೇವೆ. ಅದೇ ರೀತಿನೇ ಇವನೇನು ಮಾಡ್ತಾ ಇದ್ದಾನೆ, ಅವನ ಹೆಂಡತಿಯ ಯಾವುದೇ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ. ಅವಳೊಬ್ಬ ಚಿಕ್ಕ ಮಗು, ಅವಳಿಗೇನು ತಿಳಿಯೋದಿಲ್ಲ ಅನ್ನೋ ರೀತಿಲಿ ಅವಳನ್ನು ಟ್ರೀಟ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅವಳಿಗೆ ಯಾವುದು ಬೆಸ್ಟ್ ಅಂತೇಳಿ ನಾನೇ ಡಿಸೈಡ್ ಮಾಡಬೇಕು ಅಂತೇಳಿ ಅವನು ಅಂದ್ಕೊಳ್ತಾನೆ. ದ ನರೇಟರ್ ಈಸ್ ನಾಟ್ ಅಲೌಡ್ ಟು ವರ್ಕ್, ರೈಟ್ ಆರ್ ಥಿಂಕ್ ಫ್ರೀಲಿ. ಸೊ ಅವಳಿಗೆ ಒಂದು ಹವ್ಯಾಸ ಇರುತ್ತೆ, ಅದೇನಪ್ಪ ಅಂದರೆ ಬರೀತಕ್ಕಂಥದ್ದು. ಬಟ್ ಅಲ್ಲೂ ಕೂಡ ಅದಕ್ಕೆ ಯಾವುದೇ ಒಂದು ಅವಕಾಶವನ್ನು ಈ ಹಸ್ಬೆಂಡ್ ಕೊಟ್ಟಿರೋದಿಲ್ಲ. ಅವಳಿಗೆ ಯಾವುದೇ ಕೆಲಸನೂ ಇಲ್ಲ, ಬರೆಯೋ ಹಾಗೂ ಇಲ್ಲ, ಮತ್ತು ಫ್ರೀಯಾಗಿ ವಿಚಾರನೂ ಕೂಡ ಮಾಡೋಕ್ಕೆ ಅವಕಾಶನೇ ಇಲ್ಲ. ರೈಟಿಂಗ್ ಮೇಕ್ಸ್ ಹರ್ ಫೀಲ್ ಬೆಟರ್. ಸೊ ಬರೆಯೋದು ಅಂದರೆ ಮೊದಲಿಗೆ ಹೇಳಿದೆ ನಿಮಗೆ ಅವಳಿಗೆ ತುಂಬ ಇಷ್ಟ ಅಂತೇಳಿ. ಏನಾದರೂ ಬರೆದ್ರೆ ಅವಳಿಗೆ ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಜಾನ್ ಫಾರ್ಬಿಡ್ಸ್ ಇಟ್. ಫಾರ್ಬಿಡ್ಸ್ ಅಂದರೆ ನಿಷೇಧ ಮಾಡೋದು ಅಂತೇಳಿ. ಅವಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅವನು ಅಂತೇಳಿ. ಶಿ ಸೀಕ್ರೆಟ್ಲಿ ರೈಟ್ಸ್ ಇನ್ ಹರ್ ಡೈರಿ ವೆನ್ ಹಿ ಇಸ್ ನಾಟ್ ಅರೌಂಡ್. ನೋಡಿ ಅವಳೇನು ಬರೆಯೋದನ್ನ ನಿಲ್ಲಿಸಲಿಲ್ಲ. ಯಾವಾಗೆಲ್ಲ ತನ್ನ ಹಸ್ಬೆಂಡ್ ಜಾನ್ ಅಲ್ಲಿ ಇರಲಿಲ್ವೋ ಆ ಟೈಮಲ್ಲಿ ಅವಳು ಏನು ಮಾಡ್ತಾಳೆ, ಒಂದು ಡೈರಿಯಲ್ಲಿ ಏನನ್ನೋ ಬರಿತಾ ಇರ್ತಾಳೆ. ಶಿ ಈಸ್ ಗಿವನ್ ಎ ಲಾರ್ಜ್ ರೂಮ್ ಆನ್ ದ ಟಾಪ್ ಫ್ಲೋರ್ ಆಸ್ ಹರ್ ಬೆಡ್ರೂಮ್. ಸೊ ಆ ಒಂದು ಬೆಡ್ರೂಮ್ ಏನಿತ್ತೋ ಅದು ತುಂಬಾನೇ ದೊಡ್ಡದಾಗಿರ್ತಕ್ಕಂತಹ ಒಂದು ಲಾರ್ಜ್ ರೂಮ್ ಆಗಿರುತ್ತೆ ಟಾಪ್ ಫ್ಲೋರಲ್ಲಿ. ದ ರೂಮ್ ವಾಸ್ ಒನ್ಸ್ ಎ ನರ್ಸರಿ. ಅಂದರೆ ಆ ಒಂದು ರೂಮ್ ಏನಿತ್ತು ಅದು
ಬಹಳ ಹಿಂದಿನ ಕಾಲದಲ್ಲಿ ನರ್ಸರಿ ಆಗಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಬಾರ್ಡ್ ವಿಂಡೋಸ್ ಆ್ಯಂಡ್ ಎ ಸ್ಟ್ರೇಂಜ್ ಎಲ್ಲೋ ವಾಲ್ ಪೇಪರ್. ಸೊ ಅಲ್ಲಿ ಕೆಲವೊಂದಿಷ್ಟು ವಿಂಡೋಗಳಿರ್ತವೆ ಮತ್ತು ನೋಡಿ ಸ್ಟ್ರೇಂಜ್ ಎಲ್ಲೋ ವಾಲ್ ಪೇಪರ್ ಇರುತ್ತೆ. ಗೋಡೆಯ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂತಹ ಎಲ್ಲೋ ವಾಲ್ ಪೇಪರ್ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಎಟ್ ಫಸ್ಟ್ ಶಿ ಹೇಟ್ಸ್ ದ ವಾಲ್ ಪೇಪರ್ ಬಿಕಾಸ್ ಇಟ್ ಈಸ್ ಅಗ್ಲಿ, ಡರ್ಟಿ ಆ್ಯಂಡ್ ಕನ್ಫ್ಯೂಸಿಂಗ್. ಆರಂಭದಲ್ಲಿ ಆ ಒಂದು ಎಲ್ಲೋ ವಾಲ್ ಪೇಪರನ್ನು ಈ ಹೆಣ್ಣುಮಗಳು ದ್ವೇಷ ಮಾಡ್ತಾಳೆ. ಅವಳಿಗೆ ಇಷ್ಟ ಆಗೋದಿಲ್ಲ ಅದು. ಯಾಕೆಂದರೆ ಅದು ತುಂಬ ಅಗ್ಲಿ ಆಗಿರುತ್ತೆ, ನೋಡಲಿಕ್ಕೆ ತುಂಬ ಗಲೀಜಾಗಿರುತ್ತೆ ಮತ್ತು ಕನ್ಫ್ಯೂಸಿಂಗ್. ಅದು ಏನು ಅಂತ ಸರಿಯಾಗಿ ಅರ್ಥನೇ ಆಗೋದಿಲ್ಲ ವಾಲ್ ಪೇಪರ್. ಆ ರೀತಿಯ ಒಂದು ಇಮೇಜನ್ನು ಅದು ಒಳಗೊಂಡಿರುತ್ತೆ. ಆಸ್ ಡೇಸ್ ಪಾಸ್ ದ ನರೇಟರ್ ಸ್ಪೆಂಡ್ಸ್ ಮೋರ್ ಟೈಮ್ ಅಲೋನ್ ಇನ್ ದ ರೂಮ್. ಹಾಗೆ ದಿನಗಳು ಕಳೀತಾ ಹೋಗ್ತವೆ. ಇವಳು ಒಬ್ಬಂಟಿಯಾಗಿ ಅದೇ ರೂಮಲ್ಲೇ ಇದ್ದಾಳೆ. ವಿತ್ ನಥಿಂಗ್ ಎಲ್ಸ್ ಟು ಡೂ ಶಿ ಬಿಗಿನ್ಸ್ ಟು ಸ್ಟಡಿ ದ ವಾಲ್ ಪೇಪರ್ ಕ್ಲೋಸ್ಲಿ. ಈಗ ಮಾಡಲಿಕ್ಕೆ ಏನು ಕೆಲಸ ಇಲ್ಲ. ಸೊ ಏನು ಮಾಡಬೇಕು, ಆ ಒಂದು ವಾಲ್ ಪೇಪರ್ ಇತ್ತಲ್ವ, ಅದರಲ್ಲಿ ಏನು ಇರಬಹುದು ನೋಡೋಣ, ಅರ್ಥ ಮಾಡ್ಕೊಳ್ಳೋಣ ಅಂತೇಳಿ ಅವಳು ಆ ಒಂದು ವಾಲ್ ಪೇಪರನ್ನು ನಿಧಾನಕ್ಕೆ ಸ್ಟಡಿ ಮಾಡಲಿಕ್ಕೆ ತೊಡಗ್ತಾಳೆ. ಶಿ ಫೀಲ್ಸ್ ದ್ಯಾಟ್ ದ ಪ್ಯಾಟರ್ನ್ ಈಸ್ ಸ್ಟ್ರೇಂಜ್. ಆ ವಾಲ್ ಪೇಪರ್ಲಿರ್ತಕ್ಕಂತಹ ಪ್ಯಾಟರ್ನ್ಗಳೇನಿದಾವೋ ಅವು ತುಂಬಾ ಸ್ಟ್ರೇಂಜ್, ವಿಚಿತ್ರವಾಗಿದ್ದಾವೆ ಅಂತೇಳಿ ಅಂದ್ಕೊಳ್ತಾಳೆ. ಆ್ಯಂಡ್ ಡಿಸ್ಟರ್ಬಿಂಗ್, ಅವು ಮನಸ್ಸಿನ ಮೇಲೆ ಅವಳಿಗೆ ಪ್ರಭಾವವನ್ನು ಡಿಸ್ಟರ್ಬನ್ನು ಮಾಡ್ತಾ ಇದ್ದಾವೆ. ಸ್ಲೋಲಿ ಶಿ ಸ್ಟಾರ್ಟ್ಸ್ ಇಮ್ಯಾಜಿನಿಂಗ್ ಶೇಪ್ಸ್ ಆ್ಯಂಡ್ ಫಿಗರ್ಸ್ ಇನ್ ಇಟ್. ಹಾಗೆ ನೋಡ್ತಾ 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 ನಿಧಾನಕ್ಕೆ ಅವಳು ಏನು ಮಾಡ್ತಾಳೆ ಅಂದರೆ ಅದರಲ್ಲಿ ಯಾವುದೋ ಒಂದು ಶೇಪ್ಸ್ಗಳನ್ನು ಮತ್ತು ಯಾವುದೋ ಒಂದು ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಆರಂಭಿಸ್ತಾಳೆ. ಅವಳೇನೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾಳೆ. ಶಿ ಬಿಲೀವ್ಸ್ ಶಿ ಕ್ಯಾನ್ ಸಿ ಎ ವುಮೆನ್ ಟ್ರ್ಯಾಪ್ಡ್ ಬಿಹೈಂಡ್ ದ ವಾಲ್ ಪೇಪರ್ ಪ್ಯಾಟರ್ನ್. ನೋಡಿ ಅವಳಿಗೆ ಅಲ್ಲಿ ಏನು ಕಾಣಿಸುತ್ತೆ, ಯಾವ ಚಿತ್ರ ಕಾಣಿಸುತ್ತೆ ಅಂದರೆ ಒಬ್ಬ ಹೆಣ್ಣು ಮಗಳು ಟ್ರ್ಯಾಪ್ ಆಗಿಬಿಟ್ಟಿದ್ದಾಳೆ, ಸಿಲುಕಿಕೊಂಡು ಬಿಟ್ಟಿದ್ದಾಳೆ ಆ ಒಂದು ವಾಲ್ ಪೇಪರ್ನ ಪ್ಯಾಟರ್ನ್ ಹಿಂದ್ಗಡೆ ಅಂತೇಳಿ ಅವಳು ಏನು ಮಾಡ್ತಾಳೆ, ನಂಬ್ತಾ ಇದ್ದಾಳೆ. ನೋಡಿ ಅವಳು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇಲ್ಲ, ಈಗ ನಂಬೇ ಬಿಡ್ತಾ ಇದ್ದಾಳೆ ಇಲ್ಲಿ ಇದ್ದಾಳೆ ಅಂತೇಳಿ. ದಿಸ್ ವುಮೆನ್ ಸೀಮ್ಸ್ ಟು ಬಿ ಟ್ರೈಂಗ್ ಟು ಎಸ್ಕೇಪ್. ಸೊ ಆ ಹೆಣ್ಮಗಳೇನಿದ್ದಾಳೋ ಆ ಒಂದು ವಾಲ್ ಪೇಪರ್ ಪ್ಯಾಟರ್ನ್ ಹಿಂದ್ಗಡೆ ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾಳೆ ಪಾಪ ಅಂತೇಳಿ ಇವಳು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾಳೆ, ಥಿಂಕ್ ಮಾಡ್ತಾ ಇದ್ದಾಳೆ. ದ ನರೇಟರ್ ಬಿಗಿನ್ಸ್ ಟು ಐಡೆಂಟಿಫೈ ಹರ್ ಸೆಲ್ಫ್ ವಿತ್ ದ ವುಮೆನ್ ಇನ್ ದ ವಾಲ್ ಪೇಪರ್. ಸೊ ನಮ್ಮ ನರೇಟರ್ ಏನಿದಾರೋ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಈ ಕಥೆಯನ್ನು ಹೇಳ್ತಕ್ಕಂಥ ಹೆಣ್ಮಗಳೇನಿದ್ದಾಳೋ ಅವಳು ಅಂದ್ಕೊಳ್ತಾಳೆ ಆ ಒಂದು ಪ್ಯಾಟರ್ನ್ ಹಿಂದ್ಗಡೆ ಇರತಕ್ಕಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾನೇ ಅಂತಕ್ಕಂತಹ ಒಂದು ಫೀಲ್ ಅವಳಿಗೆ ಆರಂಭ ಆಗುತ್ತೆ. ಶಿ ಫೀಲ್ಸ್ ದ್ಯಾಟ್ ಬೋತ್ ಆಫ್ ದೆಮ್ ಆರ್ ಟ್ರ್ಯಾಪ್ಡ್ ಅನ್ಕೊಳ್ತಾಳೆ. ನಾವಿಬ್ಬರು ಕೂಡ ಅಂದರೆ ಆ ವಾಲ್ ಪೇಪರ್ಲಿರೋ ಹೆಣ್ಮಗಳು ಮತ್ತು ನಾನು ಇಬ್ಬರು ಕೂಡ ಟ್ರ್ಯಾಪ್ ಆಗಿಬಿಟ್ಟಿದ್ದೇವೆ ಅಂತೇಳಿ ಅನ್ಕೊಳ್ತಾಳೆ. ಒನ್ ಬಿಹೈಂಡ್ ದ ವಾಲ್ ಪೇಪರ್, ಒಬ್ಳು ವಾಲ್ ಪೇಪರ್ ಹಿಂದ್ಗಡೆ ಬಂದಿಯಾಗಿದ್ದಾಳೆ. ಆ್ಯಂಡ್ ಅದರ್ ಇನ್ ಹರ್ ಮ್ಯಾರೇಜ್ ಆ್ಯಂಡ್ ಸೊಸೈಟಿ. ಈ ಒಂದು ಮದುವೆ ಅಂತಕ್ಕಂತಹ ಬಂಧನಕ್ಕೆ ನಾನು ಒಳಗಾಗಿದ್ದೇನೆ, ಈ ಸಮಾಜದ ಬಂಧನಕ್ಕೆ ನಾನು ಒಳಗಾಗಿದ್ದೇನೆ ಅಂತೇಳಿ ಅವಳು ಅಂದ್ಕೊಳ್ತಾ ಇದ್ದಾಳೆ. ಹರ್ ಮೆಂಟಲ್ ಕಂಡೀಷನ್ ಬಿಕಮ್ಸ್ ವರ್ಸ್. ಬರ್ತಾ 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 ಅವಳ ಒಂದು ಮೆಂಟಲ್ ಕಂಡೀಷನ್ ತುಂಬಾ ಕೆಟ್ಟದಾಗ್ತಾ ಹೋಗುತ್ತೆ. ಶಿ ಸ್ಟಾರ್ಟ್ಸ್ ಬಿಲೀವಿಂಗ್ ದ್ಯಾಟ್ ದ ವುಮೆನ್ ಇನ್ ದ ವಾಲ್ ಪೇಪರ್ ಮೂವ್ಸ್ ಎಟ್ ನೈಟ್ ಆ್ಯಂಡ್ ಕ್ರೀಪ್ಸ್ ಅರೌಂಡ್ ದ ರೂಮ್. ಸೊ ಇವಳು ನಂಬ್ತಾಳೆ, ಏನು ನಂಬ್ತಾಳೆ ಅಂದರೆ ಈ ವ್ಯಕ್ತಿ ಅಂದರೆ ಆ ವಾಲ್ ಪೇಪರ್ ಒಳಗಡೆ ಇರ್ತಕ್ಕಂತಹ ವ್ಯಕ್ತಿ ಏನು ಮಾಡ್ತಾಳೆ, ನೈಟ್ ಟೈಮಲ್ಲಿ ಆ ಒಂದು ವಾಲ್ ಪೇಪರ್ನ ಬಿಟ್ಟು ಆಚೆ ಬರ್ತಾಳೆ ಹಾಗೂ ರೂಮಿನ ಸುತ್ತಮುತ್ತ ಹಾಗೆ ಕ್ರೀಪ್ ಅಂದರೆ ಸುತ್ತಾಕ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆ ಇವಳದಾಗಿರುತ್ತೆ. ಕ್ರೀಪ್ ಅಂದರೆ ತೆವಳು ಅಂತಕ್ಕಂತಹ ಮೀನಿಂಗ್ ಕೂಡ ಬರುತ್ತೆ. ಸೊ ಅವಳು ರೂಮಿನ ಸುತ್ತಮುತ್ತ ತೆಳ್ಕೊಂಡು ದೆವ್ವಗಳು ಹೋಗ್ತಾ ಇರ್ತಾವಲ್ಲ, ಫಿಲ್ಮ್ಗಳೆಲ್ಲ ನೋಡಿರ್ತಾರೆ, ಆ ರೀತಿ ಇವಳು ತೆವಳ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆ ಇವಳದಾಗಿರುತ್ತೆ. ಹರ್ ಹಸ್ಬೆಂಡ್ ಆ್ಯಂಡ್ ಸಿಸ್ಟರ್ ಇನ್ ಲಾ ಜೆನ್ನಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ಹರ್ ಕಂಡೀಷನ್. ಸೊ ಈ ರೀತಿಯಾಗಿರ್ತಕ್ಕಂತಹ ಮಾನಸಿಕ ಒಂದು ನೆಮ್ಮದಿಯನ್ನು ಕಳೆದುಕೊಂಡು ಇರದೇ ಇರತಕ್ಕಂಥದ್ದೆಲ್ಲವನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಹೆಣ್ಮಗಳು ಒದ್ದಾಡ್ತಾ ಇದ್ದಾಳೆ. ಬಟ್ ಅವಳ ಗಂಡ ಇರ್ಬೋದು, ಅವಳ ಅತ್ತೆ ಆಗಿರ್ತಕ್ಕಂತಹ ಜೆನ್ನಿ ಇರ್ಬೋದು, ಅವರು ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಜೆನ್ನಿ ಆಲ್ಸೋ ಡಿಸ್ಲೈಕ್ಸ್ ದ ವಾಲ್ ಪೇಪರ್ ಬಟ್ ಡಸ್ ನಾಟ್ ಥಿಂಕ್ ಡೀಪ್ಲಿ ಅಬೌಟ್ ಇಟ್. ಸೊ ಜೆನ್ನಿಗೂ ಕೂಡ ಆ ಒಂದು ವಾಲ್ ಪೇಪರ್ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಅದನ್ನು ಅವಳು ಸೀರಿಯಸ್ ಆಗಿ ತೆಗೆದುಕೊಂಡು ನೋಡ್ತಾ ಇರಲಿಲ್ಲ. John continues to ignore his wife's growing madness and insists she is getting better. ಸೊ ಜಾನ್ ಏನು ಹೇಳ್ತಿರ್ತಾನೆ ಅಂದರೆ ಅವನ ಹೆಂಡತಿಯ ಒಂದು ಕಂಡೀಷನ್ ಅನ್ನ ಅವನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಿನ್ನ ಒಂದು ಆರೋಗ್ಯ ಸುಧಾರಿಸ್ತಾ ಇದೆ ಅಂತೇಳಿ ಅವನು ಹೇಳ್ತಾ ಹೋಗ್ತಾನೆ. ಅವಳ ಒಂದು ಮ್ಯಾಡ್ನೆಸ್ ಅನ್ನ ಅವನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಟುವರ್ಡ್ಸ್ ದ ಎಂಡ್ ಆಫ್ ದ ಸ್ಟೋರಿ ದ ನರೇಟರ್ ಬಿಕಮ್ಸ್ ಕಂಪ್ಲೀಟ್ಲಿ ಅಬ್ಸೆಸ್ಡ್ ವಿತ್ ದ ವಾಲ್ ಪೇಪರ್. ಸೊ ಕಂಪ್ಲೀಟ್ ಆಗಿ ಈ ಒಂದು ಸ್ಟೋರಿಯ ಎಂಡ್ ಭಾಗದಲ್ಲಿ ಅವಳು ಆ ಒಂದು ವಾಲ್ ಪೇಪರ್ ಅನ್ನ ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿ ಹುಚ್ಚಿ ತರ ಹೋಗ್ಬಿಟ್ಟಿರ್ತಾಳೆ. ಶಿ ಡಿಸೈಡ್ಸ್ ಟು ಫ್ರೀ ದ ವುಮೆನ್ ಟ್ರ್ಯಾಪ್ಡ್ ಇನ್ಸೈಡ್ ಇಟ್. ಸೊ ಅವಳು ಒಂದು ನಿರ್ಧಾರಕ್ಕೆ ಬರ್ತಾಳೆ, ಆ ಒಂದು ಎಲ್ಲೋ ವಾಲ್ ಪೇಪರ್ ಹಿಂದ್ಗಡೆ ಇರತಕ್ಕಂತಹ ಆ ಒಂದು ಪ್ಯಾಟರ್ನ್ ಹಿಂದ್ಗಡೆ ಇರತಕ್ಕಂತಹ ಆ ಹೆಣ್ಣು ಮಗಳನ್ನು ನಾನು ಆ ಒಂದು ಟ್ರ್ಯಾಪ್ ಇಂದ ಬಿಡಿಸ್ಬೇಕು ಅಂತ ಹೇಳಿ. ಶಿ ಲಾಕ್ಸ್ ಹರ್ ಸೆಲ್ಫ್ ಇನ್ ದ ರೂಮ್. ಹಾಗೆ ರೂಮಲ್ಲಿ ತನ್ನನ್ನೇ ತಾನು ಲಾಕ್ ಮಾಡ್ಕೊಳ್ತಾಳೆ. ಟಿಯರ್ಸ್ ದ ವಾಲ್ ಪೇಪರ್ ಆಫ್ ದ ವಾಲ್ಸ್
ಆ ಒಂದು ಗೋಡೆಯ ಮೇಲಿದ್ದಂತಹ ಆ ವಾಲ್ ಪೇಪರ್ನ ಹರಿದು ಹಾಕಿಬಿಡ್ತಾಳೆ. ವೆನ್ ಜಾನ್ ಫೈನಲಿ ಬ್ರೇಕ್ಸ್ ಇನ್ ಟು ದ ರೂಮ್, ಹಿ ಸೀಸ್ ಹಿಸ್ ವೈಫ್ ಕ್ರೀಪಿಂಗ್ ಅರೌಂಡ್ ದ ರೂಮ್, ಸ್ಟೆಪ್ಪಿಂಗ್ ಓವರ್ ಹಿಮ್ ಆಸ್ ಹಿ ಫೇಂಟ್ಸ್ ಇನ್ ಶಾಕ್. ನೋಡಿ, ಆ ಒಂದು ಅವಳ ಹಸ್ಬೆಂಡ್ ಆಗಿರ್ತಕ್ಕಂತಹ ಜಾನ್ ಹಾಗೆ ಬಂದು ರೂಮಿನ ಕದವನ್ನ ಹೊಡಿತಾನೆ, ಬ್ರೇಕ್ ಮಾಡ್ತಾನೆ ಮತ್ತು ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಅವಳು ಅಲ್ಲಿ ಕ್ರೀಪಿಂಗ್ ಅರೌಂಡ್ ದ ರೂಮ್, ಆ ರೂಮಿನ ಸುತ್ತಮುತ್ತ ಏನ್ ಮಾಡ್ತಾ ಇದ್ದಾಳೆ, ತೆವಳ್ಕೊಂಡು ಹೋಗ್ತಾ ಇದ್ದಾಳೆ ಮತ್ತು ಸ್ಟೆಪ್ಪಿಂಗ್ ಓವರ್ ಹಿಮ್, ಅವನ ಮೇಲೇನೆ ಹೋಗ್ತಾಳೆ. ಹಿ ಫೇಂಟ್ಸ್ ಇನ್ ಶಾಕ್, ಅವನು ಹೆದರ್ಕೊಂಡು ಅವನು ಮೂರ್ಛೆ ಹೋಗ್ತಾನೆ. ಫೇಂಟ್ ಅಂದ್ರೆ ಮೂರ್ಛೆ ಹೋಗೋದು. ದ ಸ್ಟೋರಿ ಎಂಡ್ಸ್ ವಿತ್ ದ ನರೇಟರ್ ಬಿಲೀವಿಂಗ್ ಶಿ ಹ್ಯಾಸ್ ಫೈನಲಿ ಎಸ್ಕೇಪ್ಡ್. ಸೊ ದ ನರೇಟರ್ ಅಂದ್ರೆ ಕಥೆಯನ್ನು ಹೇಳ್ತಕ್ಕಂತಹ ಈ ತೊಂದರೆಗೆ ಒಳಗಾಗಿರ್ತಕ್ಕಂತಹ ಹೆಣ್ಮಗಳೇನಿದ್ದಾಳೋ ಅವಳು ಅನ್ಕೊಳ್ತಾಳೆ, ಈಗ ಆ ಹೆಣ್ಣು ಮಗಳೇನಿದ್ಲೋ ಅವಳನ್ನ ತಾನು ರಿಲೀಸ್ ಮಾಡಿದ್ದೇನೆ, ಅಂದ್ರೆ ತನ್ನನ್ನೇ ತಾನು ಈಗ ಬಂಧನದಿಂದ ಮುಕ್ತಿಗೊಳಿಸಿಕೊಂಡಿದ್ದೇನೆ ಅಂತ ಹೇಳಿ ಅವಳು ಫೀಲ್ ಆಗ್ತಾಳೆ. ಹೌಎವರ್ ಇನ್ ರಿಯಾಲಿಟಿ ಶಿ ಹ್ಯಾಸ್ ಕಂಪ್ಲೀಟ್ಲಿ ಲಾಸ್ಟ್ ಹರ್ ಸ್ಯಾನಿಟಿ. ಬಟ್ ಅವಳು ತನ್ನ ಒಂದು ಮಾನಸಿಕ ಸ್ಥಿಮಿತತೆಯನ್ನೆಲ್ಲ ಕಳೆದುಕೊಂಡು ಹುಚ್ಚಿಯಾಗಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿರ್ತಾಳೆ. ಈ ಒಂದು ಸ್ಟೋರಿಯ ಥೀಮ್ ಅಥವಾ ಮೆಸೇಜ್ ಅನ್ನ ಇಲ್ಲಿ ಗಮನಿಸೋಣ ವಿದ್ಯಾರ್ಥಿಗಳೇ. ದ ಸ್ಟೋರಿ ಹೈಲೈಟ್ಸ್ ದ ಅಪ್ರೆಷನ್ ಆಫ್ ವಿಮೆನ್, ಎಸ್ಪೆಷಲಿ ಮ್ಯಾರಿಡ್ ವಿಮೆನ್ ಇನ್ ದ ಪಾಸ್ಟ್. ಅಪ್ರೆಷನ್ ಅಂದ್ರೆ ಇಲ್ಲಿ ತುಳಿತಕ್ಕೆ ಒಳಪಡಿಸ್ತಕ್ಕಂಥದ್ದು ಅಥವಾ ಅವರ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಮಹಿಳೆಯರ ಮೇಲೆ ಆಗಿರ್ತಕ್ಕಂತಹ ಒಂದು ಶೋಷಣೆಯಿಂದ ಏನೆಲ್ಲ ಎಫೆಕ್ಟ್ಗಳಾಗ್ತವೆ ಅಂತಕ್ಕಂಥದ್ದನ್ನ ಈ ಒಂದು ಸ್ಟೋರಿಯ ಮೂಲಕ ನಾವು ತಿಳಿದುಕೊಳ್ತೇವೆ. It criticizes the medical treatment given to women and the lack of freedom allowed to them. ಸೊ ಅವ್ರಿಗೇನು ಮೆಡಿಸಿನ್ಸ್ ಬೇಕೋ ಅದನ್ನ ಕೊಡ್ತಕ್ಕಂತಹ ಅವಶ್ಯಕತೆನೂ ಇರುತ್ತೆ. ಬಟ್ ಅದನ್ನ ಬಿಟ್ಟು ಈ ಒಂದು ಹಸ್ಬೆಂಡ್ ಏನ್ ಮಾಡ್ತಾನೆ, ಅವಳನ್ನ ಕರೆದುಕೊಂಡು ಹೋಗಿ ದೊಡ್ಡ ಬಂಗಲೆಯಲ್ಲಿ ಕೂಡಿ ಹಾಕಿರೋ ರೀತಿಲಿ ಇಟ್ಟುಬಿಟ್ಟಿರ್ತಾನೆ. ಅದರ ಅವಶ್ಯಕತೆ ಇರಲಿಲ್ಲ, ಅವಳಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು, ಒಳ್ಳೆಯ ಚಿಕಿತ್ಸೆ ಮೆಡಿಸಿನ್ ಬೇಕಾಗಿತ್ತು. ದ ಯೆಲ್ಲೋ ವಾಲ್ ಪೇಪರ್ ಬಿಕಮ್ಸ್ ಎ ಸಿಂಬಲ್ ಆಫ್ ದ ರೆಸ್ಟ್ರಿಕ್ಷನ್ಸ್ ಪ್ಲೇಸ್ಡ್ ಆನ್ ವುಮೆನ್. ಅದೇ ರೀತಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ರೆಸ್ಟ್ರಿಕ್ಷನ್ ಈ ಸಮಾಜ ಹೇರುತ್ತೆ ಅಂತಕ್ಕಂಥದ್ದನ್ನು ಕೂಡ ಒಂದು ಸಿಂಬಲ್ ಆಗಿ ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತೇವೆ. ದ ಸ್ಟೋರಿ ಆಲ್ಸೋ ಶೋಸ್ ಹೌ ಡಿನೈಯಿಂಗ್ ಎ ಪರ್ಸನ್ ಫ್ರೀಡಮ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್ ಕ್ಯಾನ್ ಡಿಸ್ಟ್ರಾಯ್ ಮೆಂಟಲ್ ಹೆಲ್ತ್. ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನ ನಿರಾಕರಿಸುವುದರ ಮೂಲಕ ಮತ್ತು ಸೆಲ್ಫ್ ಎಕ್ಸ್ಪ್ರೆಷನ್, ತನ್ನಲ್ಲಿರ್ತಕ್ಕಂತಹ ಕಲೆ ವಿದ್ಯೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶವನ್ನೇ ಕೊಡದೇ ಇದ್ರೆ ಯಾವ ರೀತಿ ತನ್ನ ಒಂದು ಮೆಂಟಲ್ ಹೆಲ್ತ್ ಅನ್ನ ಮನುಷ್ಯ ಕಳೆದುಕೊಳ್ತಾನೆ ಅಂತಕ್ಕಂತಹದ್ದನ್ನು ಕೂಡ ಈ ಒಂದು ಸ್ಟೋರಿಯ ಮೂಲಕ ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಮತ್ತೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದ್ರೆ ಅದರ ರೈಟರ್ ನೇಮ್ ಮತ್ತು ಲೆಸನ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಗ್ಲಿಷ್ ಲೆಸನ್ಸ್ಗಳನ್ನು ತುಂಬ ಈಸಿಯಾಗಿ ನೀವು ಕಲೀಲಿಕ್ಕೆ ಇಲ್ಲಿ ಹೆಲ್ಪ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.